ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಸಂಸೆ ದಿಡುಪೆಗೆ ಹೋಗಿ ಅಲ್ಲಿ ಒಂದು ಹೋಮ್ ಸ್ಟೇ ಬುಕ್ ಮಾಡಿದ್ದೀವಿ. ಅಲ್ಲಿ ನಮ್ಮ ಮೊದಲನೇ ದಿನದ ಪಯಣನ ಮುಕ್ತಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಇವತ್ತು ಬುಧವಾರ ಆಗಿರೋದ್ರಿಂದ ಗುರುವಾರ, ಶುಕ್ರವಾರ, ಶನಿವಾರ ಇನ್ನೂ 4 ದಿನದ ಜರ್ನಿ ಇದು. ನಮ್ಮ ಹರೀಶ್ CB ಅವರು ಮುಂದೆ ಇದ್ದಾರೆ. ಸೊ 4 ದಿನದ ಜರ್ನಿ ನಾವು ಎಲ್ಲೆಲ್ಲಿಗೆ ಎತ್ತ ಅಂತ ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಬಟ್ ಏನು ಅಂದರೆ, ಈಗ ಸಂಶಯ ದಿಡುಪೆಗೆ ಹೋಗಿ ಅಲ್ಲಿ ಆ ಹೋಮ್ ಸ್ಟೇಲಿದ್ದು ಅಲ್ಲಿಂದ ಮುಂದುವರ್ಸೋಣ ಅಂತ ಅಂದ್ಕೊಂಡು. ಸೊ ಲೆಟ್ಸ್ ಮೀಟ್ ಇನ್ ಸಂಶಯ ದಿಡುಪೆ. ಈಗ ನಾವೇನು ಅಂದರೆ, ಈಗ ಇಲ್ಲಿಂದ ನಾವು ಹಾಸನಕ್ಕೆ ಬಂದು ಹಾಸನದಿಂದ ಚಾರ್ಮುಡಿ ಘಾಟ್ ಮೇಲೆ ಉಜಿರೆಗೆ ಹೋಗೋ ರೋಡಲ್ಲಿ ಹೋಗಬೇಕು. ಅಲ್ಲಿ ನಿಮಗೆ ನಾವು ಉಜಿರೆಗೆ ಹೋಗೋ ರೋಡಲ್ಲಿ ಸರಿಸುಮಾರು ಒಂದು 10-15 ಕಿಲೋಮೀಟ್ರ್ ಹಿಂದೆನೇ ದಿಡುಪೆ ಫಾಲ್ಸ್ಗೆ ದಾರಿ ಅಂತ ಬರುತ್ತೆ. ಆ ರೋಡನ್ನ ತಗೊಂಡ್ರೆ ಸಂಸೆ ದಿಡುಪೆ ಇದಕ್ಕೆ ಎಂಟ್ರಿ ಹೊಡಿತೀವಿ. ಸೊ ಲೆಟ್ಸ್ start the journey. ಏನು ಚೆನ್ನಾಗೈತೆ ಅಲ್ವಾ? ಎಲ್ಲರೂ ಕೇಳ್ತಾ ಇರ್ತಾರೆ, ಏನು ನೀನು ಗಾಡಿ ಎತ್ಕೊಂಡು ಸುತ್ತಾನೇ ಇರ್ತೀಯ, ಜೋಬ್ ಖಾಲಿ ಆಗಲ್ವಾ ಅಂತ. ಜೋಬ್ ಖಾಲಿ ಆದ್ರೇನು ಗುರು, ಹೃದಯ ಭರ್ತಿ ಆಯ್ತಾನೆ ಇರ್ತದಲ್ಲ ಇಂಥ ಹಸಿರು ಮಧ್ಯೆ ಗಾಡಿ ಓಡಿಸ್ತಾ ಇದ್ರೆ. ಇದನ್ನೆಲ್ಲ ಮಿಸ್ ಮಾಡಿಕೊಂಡು ಕಾಂಕ್ರೀಟ್ ಕಾಡಲ್ಲಿ ರಜಾ ದಿನಗಳಲ್ಲಿ ಗೂಟ ಹೊಡ್ಕೊಂಡು ಕೂತಿರೋದು ಜೀವನ ಅಂತಂದರೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಬೀದಿ ಬರೋಕ್ಕೆ ಹೊಣೆ ಯಾರು ಅಷ್ಟೆ. ಓ ಸೂಪರ್ ಮಗ, ಏನು ಸಾಕಾಗೈತೆ ಅಲ್ವಾ? ವಾವ್, ಆಸಮ್. ಧರ್ಮಸ್ಥಳ ಹೊರನಾಡು ಆ ಕಡೆ ಅಂತ ತೋರಿಸ್ತೈತೆ. ಏನು ಚೆನ್ನಾಗೈತೆ ಇವರು, ಸೆಕ್ಸಿ ಸೀನರಿ. ಇಲ್ಲಿ ಹೋಯ್ತಾ ಇದ್ರೆ ಈಗ ಒಂದು ಹಾಡು ಜ್ಞಾಪಕ ಹೋದೆ, ಕಾದಲ್ ರೋಜಾ ಹೂ. ನಾವೀಗ ಚಾರ್ಮುಡಿ ಘಾಟಕ್ಕೆ ಬಂದಿದ್ದೀವಿ. ಮುಂದೆ ಹೋಗ್ಲಾ ಇಲ್ಲ ಹಿಂದೆ ಹೋಗ್ಲಾ? ಅಲ್ವಾ? ಆಹಾ, ಮಣ್ಣಿನ ವಾಸನೆ ತುಂಬ ಸಗಲಾಗೈತೆ.